ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ದಿನ ಬಂದು ನಾನು ಒಂದು ಚಿಕ್ಕ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಮನೆ ಕ್ಲೀನ್ ಮಾಡಬೇಕಾಗಿತ್ತು. ತುಂಬ ದಿನ ಆಗಿತ್ತು ಮನೆ ಕ್ಲೀನ್ ಮಾಡಿ. ಡೆಲಿವರಿ ಆಗಿ ತುಂಬ ದಿನವೇ ಆಗಿತ್ತು. ಸೊ ಪಾಪು ಆವಾಗ ಚಿಕ್ಕದಿತ್ತು, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಮನೆ ಕ್ಲೀನ್ ಮಾಡಲೇಬೇಕು, ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅಮ್ಮ ಹೇಗೇಗೋ ಇಟ್ಟಿದ್ರು. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೆ ನನಗೆ ಅಡುಗೆ ಮನೆ ನೀಟಾಗಿರಬೇಕು. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಅಮ್ಮಗೆ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳಿ ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ದೆ. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಒರೆಸೋದಕ್ಕೆ. ಡಬ್ಬಗಳನ್ನೆಲ್ಲ ನೀಟಾಗಿ ತೆಗೆದಿಟ್ಟಿದ್ದೆ. ನಾನು ಈ ಥರ ಡಬ್ಬಗಳನ್ನ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಚಿಕ್ಕದು ಸ್ವಲ್ಪ ದೊಡ್ಡದು, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು 3 ಸ್ಟೆಪ್ ತೊಗೊಂಡಿದ್ದೆ. ಇವಾಗ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಎಲ್ಲೆಲ್ಲಿ ಇಡಬೇಕು ನೀಟಾಗಿ ಅಡುಗೆ ಮನೆನ ಕ್ಲೀನ್ ಮಾಡ್ತಾಯಿದ್ದೆ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಾದ ನಂತರ ಐಟಮ್ಗಳು ಸಜ್ಜೆ ಕೂಡ ಒಂದು ಸ್ವಲ್ಪ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಹಾಗೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ವಿ, ಅದನ್ನ ಕೂಡ ನಾವು ನೀಟಾಗಿ ಜೋಡಿಸ್ಬೇಕಾಗಿತ್ತು. ಒಂದೊಂದೇ ಎಲ್ಲ ತೆಗ್ದು, ಮತ್ತು ಐಟಮ್ಗಳೆಲ್ಲ ಖಾಲಿಯಾಗಿತ್ತು. ರೇಷನ್ದು ಐಟಮ್ ಕೂಡ ಸ್ವಲ್ಪ ಖಾಲಿಯಾಗಿದ್ದವು. ಡಬ್ಬಗಳನ್ನೆಲ್ಲ ನೀಟಾಗಿ ಅದನ್ನ ವಾಶ್ ಮಾಡಿಬಿಟ್ಟು ಒರೆಸಿ ಎಲ್ಲ ಒಂದೊಂದೇ ಹಾಕೋಣ ಅಂಥೇಳಿ ಯಾವ್ದಾವ್ದು ಖಾಲಿಯಾಗಿತ್ತು ಕೂಡ ಬರ್ಕೋತಾ ಇದ್ವಿ. ಅದಕ್ಕೆ ಸ್ವಲ್ಪ ಸೈಡಲ್ಲಿ ಏನೇನು ಖಾಲಿಯಾಗಿದೆ ಹೇಳಿ ಅಂತ ಹೇಳ್ತಿದ್ರು. ನಾನು ಈ ಎಲ್ಲ ಐಟಮ್ಗಳು ಏನೇನು ತರಬೇಕು ಅಂತೇಳಿ ಒಂದು ಲಿಸ್ಟ್ ಮಾಡ್ಕೊತಾ ಇದ್ವಿ. ಕಾಫಿ ಪೌಡರು ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಓಪನ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ವಿ. ಅದಕ್ಕೇ ಅದನ್ನು ಆ ಥರ ಬಿಡಬಾರ್ದು ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಡಬ್ಬಗೆ ಹಾಕ್ಕೊಂಡ್ವಿ. ಸೊ ಕಾಫಿ ಪೌಡ್ರ್ ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಯಾವ್ಯಾವ ಕಾಫಿ ಇಷ್ಟ ಆಗುತ್ತೋ, ಒಬ್ಬೊಬ್ರಿಗೆ ಒಂದೊಂದು ಬ್ರ್ಯಾಂಡ್ ಇಷ್ಟ ಆಗುತ್ತೆ. ಸೊ ಕಾಫಿ ಪೌಡರ್ನೆಲ್ಲ ನೀಟಾಗಿ ವಾಶ್ ಮಾಡಿ, ಅಂದರೆ ಗಾಳಿ ಹೋಗದಿರೋ ಥರ, ಅಂದರೆ ಜಾಸ್ತಿ ಅದು ಮೆಲ್ಟ್ ಆಗೋ ಅಂಥ ಕಾಫಿ ಪೌಡ್ರ್ ಅಲ್ವಾ. ಸೊ ಹಾಗಾಗಿ ಗಾಳಿ ಹೋಗದಿರೋ ಥರ ನೀಟಾಗಿ ಮುಚ್ಚಿಟ್ಟೆ. ಇದಾದ ನಂತರ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡೋದಂದರೆ ಗೊತ್ತೇ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಮನೆ ಕೆಲಸ ಅಂದರೆ ಒಬ್ಬೊಬ್ರಿಗೆ ಒಂದೊಂದು, ಅಂದರೆ ಕೆಲವ್ರಿಗೆ ಮನೆ ಕೆಲಸ ಅನ್ನೋದೇ ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ. ಹೊರ್ಗಡೆ ಹೋಗಿ ಬೇಕಾದರೆ ಕೆಲಸ ಮಾಡಿಬಿಟ್ಟು ಬಂದುಬಿಡ್ತಾರೆ ಕೆಲವು ಹೆಣ್ಮಕ್ಳು. ಇನ್ನು ಕೆಲವರು ಮನೇಲೇ ಕೆಲಸ ಹೌಸ್ ವೈಫ್ಗಳು ಮನೇಲೇ ಕೆಲಸ ಇಷ್ಟಪಟ್ಟು ಮಾಡ್ತಾರೆ. ಇನ್ನು ಕೆಲವರು ಇಷ್ಟಪಡ್ದೇನೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ನನಗಂತೂ ಮನೆ ಕೆಲಸ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗಾಗಿ ಮನೆ ಕೆಲಸನ ಸ್ವಲ್ಪ ನೀಟಾಗಿ ಎಲ್ಲ ವಾಶ್ ಮಾಡಿ, ಆ್ಯಕ್ಚುಲಿ ನನಗೆ ಅಡುಗೆ ಮನೆ ನೀಟಾಗಿರಬೇಕು ಅಂತ ತುಂಬ ಆಸೆ. ಇಷ್ಟು ದಿನ ನಾನು ಅಡುಗೆ ಮನೆಗೆ ಕಾಲಿಟ್ಟಿರಲಿಲ್ಲ. ಇಷ್ಟು ದಿನ ಆಗಿತ್ತು, ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತಂತೂ ಮನೆ ಕ್ಲೀನ್ ಮಾಡಲೇಬೇಕು ಅಂತ ಹೇಳಿ ಅದಕ್ಕೆ ಅಮ್ಮಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಇದಾದ ನಂತರ ಹೆಣ್ಮಕ್ಳು ಮನೆ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಡ್ತೀವಿ ನಾವು. ಆ ಕೆಲಸ ಅಡುಗೆ ಮಾಡೋದ್ರಲ್ಲೇ ಫುಲ್ಲು ಟೈಮ್ ಆಗಿಬಿಡುತ್ತೆ. ಬೆಳಿಗ್ಗೆ ಟಿಫನ್ ಏನು ಮಾಡೋದು, ಮಧ್ಯಾಹ್ನ ಏನು ಅಡುಗೆ ಮಾಡೋದು, ಸಂಜೆ ಏನು ಅಡುಗೆ ಮಾಡೋದಂತ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ. ಹೌಸ್ ವೈಫ್ ಇರೋರ್ಗಂತೂ ಪಾಪ ಹೊರ್ಗಡೆ ಹೋಗ್ಬೇಕಾದ್ರೆ ಕೆಲಸ ಬಂದುಬಿಡ್ಬೋದು. ಒಳಗಡೆ ಅಂದರೆ ಮನೆ ಒಳಗಡೆ ಅಂತೂ ನಿಜವಾಗ್ಲೂ ಫೇಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಹೆಣ್ಮಕ್ಳಿಗೆ. ನನ್ನಂಥ ಎಷ್ಟೋ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಆದರೂ ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಂತ ಹುಟ್ಟಿದ ಮೇಲೆ ನಾವು ಕೆಲಸ ಮಾಡಲೇಬೇಕಾಗುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಮಾಡೋಣ. ಖುಷಿಯಿಂದ ಮಾಡೋ ಕೆಲಸನ ಖುಷಿಯಿಂದ ಹ್ಯಾಪಿಯಾಗಿ ಮಾಡಿದ್ರೆ ಎಲ್ಲ ಕೆಲಸನೂ ತುಂಬ ಈಸಿ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಏಕೆಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಹಾಗೆ ಮಾಡೋದು. ನನಗೆ ಯಾವುದೂ ಕೆಲಸ ಕಷ್ಟ ಅಂತ ನಾನು ಅಂದ್ಕೊಳ್ಳಲ್ಲ. ಎಲ್ಲ ನಮ್ಮ ಕೈಲಿ ಆಗುತ್ತೆ, ಮಾಡ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ಕೆಲಸನೂ ನಾವು ಮಾಡ್ಬೋದು. ಈ ಪ್ರಪಂಚದಲ್ಲಿ ನಾವು ಮನಸ್ಸು ಮಾಡಿದ್ರೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಹೇಳೋದಕ್ಕೆ ತುಂಬ ಉದಾಹರಣೆಗಳೇ ಇವೆ. ನೆಕ್ಸ್ಟು ನಾನು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಂದೊಂದಾಗಿ ಯಾವ್ದು ಬೇಡ, ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ಯಾವ್ದು ಬೇಡ ಅಂತ ಹೇಳಿ ಎಲ್ಲನೂ ನಾನು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಬಿಸಾಕ್ತಿದ್ವಿ. ಯಾಕೆ ಅಂತಂದರೆ ಈಗ ಗೊತ್ತಿರುತ್ತೆ, ಅಮ್ಮ ಅಂತೂ ಯಾವುದು ಎಲ್ಲನೂ ಯೂಸ್ ಆಗುತ್ತೆ ಅಂತ ಹೇಳಿ ಎಲ್ಲ ಡಬ್ಬಕ್ಕೂ ಹಾಕಿದ್ರು. ಸೊ ನಾನು ಅಮ್ಮಗೆ ಹೇಳಿದೆ, ಇದೆಲ್ಲ ಬೇಡ, ನಾರ್ಮಲಾಗಿ ಯಾವ್ದು ಬುಕ್ಕೋ, ಅಂದರೆ ಆನ್ಲೈನಲ್ಲಿ ನಾವು ಯಾವ್ದು ಬುಕ್ ಮಾಡ್ಕೊಂಡಿದ್ವಿ ಅದರಲ್ಲೇ ಇಡೋಣ, ಬೇರೆ ಥರ ಡಬ್ಬಗಳು ಬೇಡ, ಎಲ್ಲ ಒಂದೇ ಥರನೇ ಇಡೋಣ ಅಂತ ಹೇಳಿಬಿಟ್ಟು ನಾನು ಕ್ಲೀನ್ ಮಾಡಿ ಇಡ್ತಾಯಿದ್ದೆ. ಸೊ ಇದೆಲ್ಲ ಆಯಿತು, ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ವಿ. ಆದರೂ ತುಂಬಾ ಗಲೀಜು ಮಾಡಿ ಇಕ್ಕಿದ್ವಿ ಅಡುಗೆ ಮನೆ ಅಂತೂ. ನಾನು ಎಷ್ಟೋ ದಿವಸ ಆದಮೇಲೆ ಕಾಲಿಟ್ಟಿದ್ದೆ ಅಡುಗೆ ಮನೆಗೆ. ಹಾಗಾಗಿ ನಾನು ಅಂದ್ಕೊಂಡೆ, ಏನಪ್ಪ ಹಿಂಗೆ ಇಟ್ಟಿದ್ದಾರೆ ಅಡುಗೆ ಮನೆ ಅಂತ. ಅಮ್ಮನೆಲ್ಲ ಕೇಳಿದೆ, ನೀನೇ ಮಾಡೋ ಹೋಗಿದ್ರೆ ಅಂತ ಅಂದರು. ಸೊ ನಾನೇ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ. ಯಾವ್ದು ಬೇಡ, ಯಾವ್ದು ಬೇಕು ಅಂತ ಹೇಳಿ ಎಲ್ಲನೂ
ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಾದಮೇಲೆ ಎಲ್ಲ ವಾಶ್ ಮಾಡಿದಂತಹ ಪಾತ್ರೆಗಳನ್ನ ನೀಟಾಗಿ ಕಬೋರ್ಡ್ಗೆ ಹಾಕ್ತಿದ್ದೆ, ಯಾವುದ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಇಡ್ತಿದ್ದೆ. ಸೊ ಇದೆಲ್ಲ ಆಯಿತು. ಇದೆಲ್ಲ ಆದ ನಂತರ ಅಕ್ಕಿ ಎಲ್ಲ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಎಲ್ಲ ಇದನ್ನೆಲ್ಲ ಒಂದು ಸ್ವಲ್ಪ ಒಂದ್ರಿ ಹಿಡಿದ್ರು. ನನಗೆ ಒಂದು ಸ್ವಲ್ಪ ಗ್ರೀನಿಶ್ ಆಗಿರಬೇಕು ಅಡುಗೆ ಮನೆ ಅನ್ನೋದು ನಂಗೆ ತುಂಬ ಇಂಟ್ರೆಸ್ಟು. ಇದೆಲ್ಲ ನೀಟಾಗಿ ಜೋಡಿಸ್ದೆ ಪಾತ್ರೆ ಸಾಮಾನುಗಳನ್ನೆಲ್ಲ. ಇದು ಗ್ರೀನಿಶ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ಥರ ನಾನು ಇಟ್ಟೆ ಕಿಚನಲ್ಲಿ. ಮತ್ತು ಕಬೋರ್ಡ್ಗಳನ್ನೆಲ್ಲ ನೀಟಾಗಿ ಒರೆಸಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಯಾವ ಥರ ಕ್ಲೀನ್ ಮಾಡಿದೆ ನಾನು ನಿಮಗೆ ತೋರಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ನೀವು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸುಸ್ತಾಯಿತು ಒಂದು ಲೋಟ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ. ಈ ಥರ ಇಟ್ಟೆ ನನ್ನ ಕಿಚನ್ ಗ್ರೀನಾಗಿರಲಿ ಅಂತ ಹೇಳಿಬಿಟ್ಟು. ಮೇಲೆ ಪಾತ್ರೆಗಳನ್ನೆಲ್ಲ ಈ ಥರ ಜೋಡಿಸ್ತೀವಿ, ಯಾಕಂದರೆ ಬೇಗ ಕೈಗೆ ಸಿಗಬೇಕಲ್ವ. ಹೆಣ್ಮಕ್ಳು ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಪಾತ್ರೆಗಳು ನೀಟಾಗಿ ಕೈಗೆ ಸಿಕ್ಕಿಲ್ಲ ಅಂತಂದರೆ ಯಾರೆಲ್ಲ ಬರ್ತಾರೋ ಅವ್ರ ಮೇಲೆಲ್ಲ ಕೋಪ ತೋರಿಸ್ತಾ ಇರ್ತೀವಿ ಅಲ್ವಾ. ಹಾಗೆ ನಮ್ಮ ಹೆಣ್ಮಕ್ಳು, ಹಾಗಾಗಿ ನನ್ನ ಕೈಗೆ ಸಿಗೋ ಅಂಥ ಪಾತ್ರೆಗಳನ್ನ ಮೇಲೇ ಜೋಡಿಸಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಅಡುಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋ ಪೂರ್ತಿಯಲ್ಲಿ ನೋಡಿ.